ಆಕ್ಚುಲಿ ಅದನ್ನ ಹಾಕೊಂಡ್ರೆ ತುಂಬಾನೇ ಕ್ಲಾಸಿ ಲುಕ್ ಅಂಡ್ ಅವನ್ನ ಹಾಕೊಂಡು ಸ್ಟೈಲ್ ಮಾಡುವಂತ ಪ್ರಾಡಕ್ಟ್. ಮತ್ತೊಂದನ್ನ ಹಾಕೊಂಡ್ರೆ ಹಿಂಗ್ ಹಾಕೊಂಡ್ರೆ ಎಲ್ಲಿ ಜಾರೋಗ್ತಾ ಇರುತ್ತೆ, ಇಲ್ಲ ಇಲ್ಲಿ ಜಾರ. ನನಗೆ ಮೋಸ್ಟ್ ಫೇವ್ರೇಟ್ ಅಂತಾನೆ ಹೇಳ್ಬೋದು. ನನ್ನಲ್ಲಿ ನಾವು ವಿಂಟರ್ ಅಂತ ಅಂದ್ರೆ ಆಫ್ಕೋರ್ಸ್ ಎಲ್ಲ ಸ್ವೆಟರ್ಸ್, ಕ್ಯಾಪ್ ಈ ರೀತಿನೇ ತಗೊಳ್ತಾ ಇರ್ತೀವಿ. ಬಟ್ ನಾನ್ ಸ್ವಲ್ಪ ಫಾರ್ ಎ ಚೇಂಜ್ ಬಂದು ಕ್ಯಾಪ್ ಅಲ್ಲ ಸ್ಕಾರ್ಫ್ ಕ್ಯಾಪ್. ಬಟ್ ಇಲ್ಲಿ ಎರಡೆರಡಕ್ಕೆ ಇನ್ವೆಸ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಹಾಯ್ ಎವ್ರಿವನ್, ಎಲ್ರು ಹೇಗಿದ್ದೀರಾ? ಹೋಪ್ ಎಲ್ರು ಚೆನ್ನಾಗಿದ್ದಾರಾ ಅಂತ ಅನ್ಕೊಂತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಆಕ್ಚುಲಿ ವಿಡಿಯೋದಲ್ಲಿ ನಾನು ಮೀಶೋ ಹಾಲ್ ನ ಮಾಡ್ತಾ ಇದ್ದೀನಿ. ವಿಂಟರ್ಗೆ ಸೂಟ್ ಆಗುವಂತ ಕೆಲವೊಂದು ಆರ್ಡರ್ಸ್ ನ ತರಿಸ್ಕೊಂಡಿದ್ದೆ. ಸೊ ಅದ್ರ ರಿವ್ಯೂನ ಕೊಡೋಣ ಅಂತ ಅನ್ಕೊಂಡಿದೀನಿ. ವಿಂಟರ್ಗೆ ಯೂಸ್ ಆಗ್ಬೇಕು, ಬಟ್ ನಮಗೆ ತುಂಬಾ ಕ್ಲಾಸಿಯಾಗಿ ಕಾಣಿಸ್ಬೇಕು ಅಂಡ್ ಕಂಫರ್ಟಬಲ್ ಆಗಿರ್ಬೇಕು. ಆ ವಿಂಟರ್ ವೇರ್ ನ ಹಾಕೊಂಡು ನಾವು ಸ್ಟೈಲ್ ಮಾಡ್ಬೋದು ಅಂತ ಒಂದು ಪ್ರಾಡಕ್ಟ್ ಗಳನ್ನ ನಾನು ತರಿಸಿರುವಂತದ್ದು. ಓಕೆ, ಈ ಪ್ರಾಡಕ್ಟ್ ಇದನ್ನ ಪಾಂಚಿ ಅಂತ ಹೇಳ್ತಾರೆ, ಓಕೆನಾ? ಅಂಡ್ ಇದು ಯಾವ ರೀತಿ ಯೂಸ್ ಮಾಡೋದು ಅಂತಂದ್ರೆ, ಲೈಕ್ ಯೂಶುವಲಿ ನಾವು ಶಾಲ್ಗಳನ್ನ ಯೂಸ್ ಮಾಡ್ತೀವಲ್ವಾ, ಶಾಲ್ ಅಥವಾ ಸ್ಕಾರ್ಫ್, ಆ ರೀತಿ ಇದನ್ನ ಯೂಸ್ ಮಾಡೋದು. ಯೂಶುವಲಿ ಶಾಲ್ಸ್ ಎಲ್ಲ ಯೂಸ್ ಮಾಡಿದಾಗ ಹಿಂಗ್ ಹಾಕೊಂಡ್ರೆ ಇಲ್ಲಿ ಇಲ್ಲ ಹಿಂಗೆ ಜಾರೋಗ್ತಾ ಇರುತ್ತೆ. ಬಟ್ ಇದನ್ ಆ ರೀತಿ ಅಲ್ಲ, ಆಲ್ಮೋಸ್ಟ್ ಶಾಲ್ ತರ ಅನ್ಸುತ್ತೆ, ಬಟ್ ಒಂದು ಸ್ಟೈಲಿಶ್ ಅಥವಾ ಡಿಫ್ರೆಂಟ್ ವೇನಲ್ಲಿ ನಾವು ಯೂಸ್ ಮಾಡ್ಬೋದು ಇದನ್ನ. ಸೊ ಹಾಗೆ ಈ ಒಂದು ವೈಟ್ ಬೀಟ್ಸ್ ಇಂದ ಇದನ್ನ ಎಂಬ್ರಾಯ್ಡ್ರಿ ಮಾಡಿದ್ದಾರೆ, ಡಿಸೈನ್ ಮಾಡಿದ್ದಾರೆ. ಅಂಡ್ ಎಂಡಲ್ಲಿ ಕೂಡ ಈ ಒಂದು ಗ್ರೇ ಕಲರ್ ಅಲ್ಲಿ ಈ ರೀತಿ ಲೈಕ್ ಕುಚ್ ತರ ಹಾಕಿದ್ದಾರೆ ಡಿಸೈನ್ಗೆ. ಬಟ್ ತುಂಬಾನೇ ಚೆನ್ನಾಗಿದೆ. ಆಲ್ಮೋಸ್ಟ್ ಹಾಕೊಂಡ್ರೆ ನಾವು ಈ ಒಂದು ಶಾಲ್ಸ್ ನ ಹಾಕೊಂಡಾಗ ಒಂದು ಲುಕ್ ಇರುತ್ತಲ್ವ, ಆ ತರ ಇದೆ. ಅಂಡ್ ಕ್ಲಾತ್ ವೈಸ್ ಬಂದ್ರೆ ಕ್ಲಾತ್ ಕೂಡ ತುಂಬಾನೇ ಸಾಫ್ಟ್ ಆಗಿದೆ, ಲೈಟ್ ವೇಟ್ ಇದೆ, ಹೆವಿ ಅಂತ ಏನಿಲ್ಲ, ತುಂಬಾ ಲೈಟ್ ವೇಟ್ ಇದೆ. ಮೇಲ್ಗಡೆ ಈ ಒಂದು ಪಾರ್ಟ್ ಏನಿದೆ ಅದು ಒಳಗಡೆ ಕೊಟ್ಟಿಲ್ಲ. ಮೇ ಬಿ ಈ ತರ ಕೊಟ್ಟಿದ್ರೆ ನಮ್ಗೆ ಇರಿಟೇಷನ್ ಅನ್ಸ್ತಿತ್ತೇನೋ, ಬಟ್ ನೋ, ಕೊಟ್ಟಿಲ್ಲ ಅವರು. ಸೊ ಕ್ಲಾತ್ ಕೂಡ ತುಂಬಾ ಕಂಫರ್ಟಬಲ್ ಆಗಿದೆ ಅಂಡ್ ವಾರ್ಮ್ ಕೂಡ ಅನ್ಸುತ್ತೆ. ನಿಜವಾಗ್ಲೂ ಬೆಚ್ಚಗಾಗ್ತಾ ಇದೆ ಇದರಲ್ಲಿ. ಸೊ ಎಸ್, ನಾನು ಈ ಒಂದು ಪ್ರಾಡಕ್ಟ್ ನ ಬೈ ಮಾಡಿರೋದು ಜಸ್ಟ್ 264 rupeesಗೆ. ನಿಜವಾಗ್ಲೂ ವರ್ತ್ ಅಂತ ಹೇಳ್ಬೋದು, ಓಕೆನಾ? ಯಾಕೆ ಅಂತಂದ್ರೆ ಬಟ್ಟೆ ಕ್ವಾಲಿಟಿ ಆಗಿರ್ಬೋದು, ಹಾಗೆ ಇದರ ಒಂದು ಸ್ಮೂತ್ ಆಗಿದೆ, ಅಷ್ಟು ರಫ್ ಇಲ್ಲ. ಸೊ ತುಂಬಾನೇ ಚೆನ್ನಾಗಿದೆ. ಐ ಲೈಕ್ ದಿಸ್. ಸೆಕೆಂಡ್ ಪ್ರಾಡಕ್ಟ್ ಬಂದು ನನ್ನ ಫೇವ್ರೆಟ್ ಅಂತಾನೆ ಹೇಳ್ಬೋದು, ಈ ಒಂದು ಓವರ್ ಕೋಟ್, ಓಕೆನಾ? ಓಪನ್ ಮಾಡ್ತೀನಿ ಯಾವ ರೀತಿ ಇದೆ ಅಂತ ಹೇಳಿ. ಸಿಕ್ಕಾಪಟ್ಟೆ ಚೆನ್ನಾಗಿ, ಇದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನನಗೆ ಹೆವಿ ಇಷ್ಟ ಆಯ್ತು. ನನ್ನ ಮೋಸ್ಟ್ ಫೇವ್ರೇಟ್ ಅಂತಾನೆ ಹೇಳ್ಬೋದು. ನನಗೆ ಈ ಪ್ರಾಡಕ್ಟ್ ಪರ್ಸ್ನಲಿ ತುಂಬಾ 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 ಇಷ್ಟ ಆಯ್ತು. ಅಂಡ್ ಇದ್ರ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಈ ಕ್ಲಾತ್ ಬಂದು ಕಾಟನ್, ಓಕೆನಾ? ಅಂಡ್ ಬಟ್ಟೆ ಕೂಡ ಸ್ವಲ್ಪ ಗಟ್ಟಿ ಇದೆ, ಓಕೆ? ಬಟ್ ಇಲ್ಲಿ ಏನ್ ಮೇಲ್ಗಡೆ ಸ್ವಲ್ಪ ರಫ್ ಫೀಲ್ ಆಗುತ್ತೆ, ಬಟ್ ಅದು ಒಳಗಡೆ ರಫ್ ಆಗಲ್ಲ. ನೋಡಿ ಒಳಗಡೆ ಎಷ್ಟು ಸಾಫ್ಟ್ ಆಗಿ, ಲೈಕ್ ಕಾಟನ್, ಈ ಹತ್ತಿ ಕಾಟನ್ ಅಂತಂದ್ರೆ ಹತ್ತಿದ್ ಇರುತ್ತಲ್ಲ, ಈ ಸ್ವೆಟರ್ ಒಳಗಡೆ ಎಲ್ಲ ಕೊಟ್ಟಿರ್ತಾರಲ್ವ ಕೆಲವು ಜಾಕೆಟ್ ಒಳಗಡೆ ಸಾಫ್ಟ್ ಆಗಿ, ಆ ರೀತಿ ಇದೆ. ಮೇಲ್ಗಡೆ ನಾರ್ಮಲ್ ಕಾಟನ್, ಬಟ್ ಒಳಗಡೆ ಆ ರೀತಿ ಅಲ್ಲ, ಲೈಕ್ ಸ್ವಲ್ಪ ಸಾಫ್ಟ್ ಈ ರೀತಿ ಇದೆ. ಕಾಲರ್ಗೆ ಅಂಡ್ ಸ್ಲೀವ್ಸ್ಗೆ ಇರ್ಬೋದು ಅಥವಾ ಪಾಕೆಟ್ಗೆ ಇರ್ಬೋದು, ಈ ಒಂದು ಫಾರ್ ಕೊಟ್ಟಿದಾರಲ್ವಾ, ಇದು ಈ ಒಂದು ಜಾಕೆಟ್ ನ ಹೈಲೈಟ್ ಅಂತಾನೆ ಹೇಳ್ಬೋದು. ಅಂಡ್ ವೇರ್ ಮಾಡಿದ್ರೆ ಅಮೇಝಿಂಗ್ ಅಮೇಝಿಂಗ್ ಅಮೇಝಿಂಗ್, ಸಿಕ್ಕಾಪಟ್ಟೆ ಕ್ಲಾಸಿಯಾಗಿ ಕಾಣಿಸ್ತಾ ಇದೆ. ಅದರಲ್ಲೂ ಈ ಬ್ಲ್ಯಾಕ್ ಅಂಡ್ ವೈಟ್ ಚೆಸ್ ಇರೋ ಡಿಸೈನ್ ಇರೋದ್ರಿಂದ ನಾವು ಯಾವುದೇ ಔಟ್ಫಿಟ್ ಬೇಕಾದ್ರೂ ನಾವು ಮ್ಯಾಚ್ ಮಾಡ್ಬೋದು. ಅಂಡ್ ಆಲ್ಸೋ ನಾವು ಈ ಬಟನ್ಸ್ ಓಪನ್ ಇಟ್ಕೊಂಡು ಬ್ಲ್ಯಾಕ್ ಅಥವಾ ವೈಟ್ ಕಲರ್ ಇನ್ನರ್ಸ್ ನ ವೇರ್ ಮಾಡಿ ಒಂದು ಓವರ್ ಕೋಟ್ ರೀತಿ ಇದನ್ನ ಸ್ಟೈಲ್ ಮಾಡ್ಬೋದು. ಇನ್ನ ಒಂದು ಪಾರ್ಟ್ ಏನಂದ್ರೆ, ಆಲ್ಮೋಸ್ಟ್ ಈ ಬಟನ್ಸ್ ಗಳು ಪೂರ್ತಿ ನಾವು ಬಟನ್ ಹಾಕೊಂಡು ಒಂದು ಶಾರ್ಟ್ ಕುರ್ತಾ ಟೈಪ್ ಅಲ್ಲಿ ಅಥವಾ ಓವರ್ ಜಾಕೆಟ್ ನ ಫುಲ್ ಕವರ್ ಮಾಡ್ಕೊಂಡು ಸ್ಟೈಲ್ ಮಾಡ್ಬೋದು. ಇದಂತೂ ನನ್ನ ಫೇವ್ರೇಟ್ ಅಂತಾನೆ ಹೇಳ್ಬೋದು. ನಂಗೆ ತುಂಬಾನೇ ಇಷ್ಟ ಆಯ್ತು. ಯಾಕೆ ಅಂತಂದ್ರೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ನೋಡೋದಕ್ಕೆ ತುಂಬಾ ಲೈಟ್ ವೇಟ್ ಇದೆ, ಬಟ್ ಹಾಕೊಂಡ್ರೆ ನಿಜವಾಗ್ಲೂ ವಾರ್ಮ್ ಫೀಲ್ ಇದೆ. ಅಮೇಝಿಂಗ್. ಅಂಡ್ ನನಗೆ ಈ ಪ್ರಾಡಕ್ಟ್ ಸಿಕ್ಕಿದ್ ಜಸ್ಟ್ 340 rupeesಗೆ, 342 rupees ಅನ್ಸುತ್ತೆ. ಸೊ ಅಷ್ಟು ಕಡಿಮೆಗೆ ಇಷ್ಟು ಒಂದು ಕ್ಲಾಸಿ ಲುಕ್ ಕೊಡುವಂತ ಹಾಗೆ ಹೈ ಕ್ವಾಲಿಟಿ ಇರುವಂತ ಪ್ರಾಡಕ್ಟ್ ಸಿಗುತ್ತೆ ಅಂದ್ರೆ ಅಮೇಝಿಂಗ್ ಅಲ್ವಾ? ಥರ್ಡ್ ಒನ್ ಬಂದು ಈ ಒಂದು ಉಲ್ಲನ್ ಪ್ಯಾಂಟ್.
ಎಷ್ಟು ಅಮೇಝಿಂಗ್ ಆಗಿದೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಂಗೆ ತುಂಬಾ ಇಷ್ಟ ಆಯಿತು. ಕಲರ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಒಂದು, ಆ್ಯಂಡ್ ಕ್ವಾಲಿಟಿ ಅಮೇಝಿಂಗ್. ಅಷ್ಟೆಲ್ಲ ಇದು ಎಕ್ಸ್ಪ್ಯಾಂಡ್ ಕೂಡ ಆಗುತ್ತೆ, ಆ್ಯಂಡ್ ಇದು ಉಲ್ಲನ್ ಪ್ಯಾಂಟ್ ಆಗಿರೋದ್ರಿಂದ ತುಂಬಾ ಬೆಚ್ಚಗೆ ಮಾಡುತ್ತೆ. ಓಕೆನಾ. ಸೊ ಇದರ ಮೇನ್ ಪಾರ್ಟ್ ಏನಂತಂದರೆ, ಇದರ ಸ್ಪೆಷಾಲಿಟಿ ಏನಂತಂದರೆ ಈ ಒಂದು ಡಿಸೈನ್. ಎರಡು ಸೈಡುನು ಈ ರೀತಿ ಒಂದು ಡಿಸೈನ್ನ ಮಾಡಿದ್ದಾರೆ, ಆ್ಯಂಡ್ ಅದ್ರ ಫಿನಿಶಿಂಗ್ ಕೂಡ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಯೂಶುವಲಿ ವಿಂಟರ್ ಅಂದರೆ ನಾವು ಒಂದು ಸ್ವೆಟರ್ಸ್, ಕ್ಯಾಪ್, ಶಾಲ್ಸ್ ಈ ಥರ ಹುಡುಕ್ತಾ ಇರ್ತೀವಿ, ಬಟ್ ಪ್ಯಾಂಟ್ ಎಲ್ಲ ಯೂಶುವಲಿ ತಗೊಳ್ಳಲ್ಲ. ಬಟ್ ಸೀರಿಯಸ್ಲಿ ನೀವು ಯಾರಾದರೂ ಹೊರಗಡೆ ಹೋಗೋರು ಆಗಿರ್ಬೋದು, ಅಥವಾ ಚಳಿನ ಅಷ್ಟು ತಡೆಯಲ್ಲ ಅನ್ನೋರು ಇದನ್ನ ಬೈ ಮಾಡಿ. ಇದು ನಿಜವಾಗ್ಲೂ ಬೆಚ್ಚಗಾಗುತ್ತೆ. ಸೊ ನಂಗಂತೂ ಈ ಪ್ಯಾಂಟ್ ಸ್ವಲ್ಪ ಡಿಫ್ರೆಂಟ್ ಅನಿಸ್ತು, ಆ್ಯಂಡ್ ತುಂಬಾ ಇಷ್ಟ ಆಯಿತು. ಕಲರ್ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದು ನನಗೆ ಸಿಕ್ಕಿದ್ದು 288 ಅನಿಸುತ್ತೆ, 288 ರೂಪಾಯಿಗೆ ಈ ಒಂದು ಪ್ರಾಡಕ್ಟ್ ಸಿಕ್ಕಿದ್ದು. ನನಗೆ ನಿಜವಾಗ್ಲೂ ಇದು ಆ ಅಮೌಂಟಿಗೆ ಸಿಕ್ಕಾಪಟ್ಟೆ ವರ್ತ್ ಅಂತ ಅನ್ನಿಸ್ತು. ಯಾಕೆ ಅಂತಂದರೆ ಕ್ವಾಲಿಟಿ ಅಷ್ಟು ತುಂಬಾ ಚೆನ್ನಾಗಿದೆ. ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ. ಸೊ ಫೋರ್ತ್ ಪ್ರಾಡಕ್ಟ್ ಬಂದು ಕ್ಯಾಪ್ ಅಲ್ಲ ಸ್ಕಾರ್ಫ್. ಕ್ಯಾಪ್ ಏನು ಅಂತ ಅಂದ್ಕೊಂಡ್ರೆ 2 in 1 ಕ್ಯಾಪ್ನ ಜೊತೆಗೆ ಈ ಒಂದು ಸ್ಕಾರ್ಫ್ ಕೂಡ ಬಂದಿದೆ. ಅಫ್ಕೋರ್ಸ್ ಎಸ್, ಕ್ಯಾಪ್ ವಿತ್ ಸ್ಕಾರ್ಫ್. ಓಕೆನಾ. ಇದು ಈಗ ಟ್ರೆಂಡಲ್ಲಿ ಇದೆ. ಯೂಶುವಲಿ ನಾವೆಲ್ಲ ಹೊರಗಡೆ ಹೋದ್ರೆ ಚಳಿನಲ್ಲಿ ಕ್ಯಾಪ್ ಹಾಕೊಂಡು ಜೊತೆಗೆ ಸ್ಕಾರ್ಫ್ನ ಕೂಡ ಹಾಕೊಳ್ತೀವಿ. ಬಟ್ ಇಲ್ಲಿ ಎರಡೆರಡಕ್ಕೆ ಇನ್ವೆಸ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಕ್ಯಾಪ್ ಮತ್ತು ಸ್ಕಾರ್ಫ್ ಎರಡೂ ಒಟ್ಟಿಗೆ ಇರುವಂಥ ಈ ಒಂದು ಪ್ರಾಡಕ್ಟ್ನ ನೀವು ಬೈ ಮಾಡ್ಬೋದು ಆರಾಮ್ಸೆ. ಅದು ಎಷ್ಟು ಕಡಿಮೆ ದುಡ್ಡಿಗೆ, ಜಸ್ಟ್ 154 rupeesಗೆ. ಕೂಡ ತುಂಬ ಸ್ಟ್ರಾಂಗ್ ಇದೆ, ಬಟ್ ನಮಗೆ ಇರಿಟೇಷನ್ ಅನ್ಸಲ್ಲ. ಯಾಕೆ ಅಂತ ಅಂದರೆ ಇನ್ಸೈಡ್ ಈ ರೀತಿಯ ಫ್ಯಾಬ್ರಿಕ್ನ ಕೊಟ್ಟಿರೋದು. ಸೊ ಹಾಗಾಗಿ ನಮಗೆ ತುಂಬ ಬೆಚ್ಚು ಕೂಡ ಇಡುತ್ತೆ, ಆ್ಯಂಡ್ ಕಿವಿ ಕೂಡ ಫುಲ್ ಕವರ್ ಆಗುತ್ತೆ, ಆ್ಯಂಡ್ ನೆಕ್ ಕೂಡ ಫುಲ್ ಕವರ್ ಆಗುತ್ತೆ. ಸೊ ನೆಕ್ ಕೂಡ ಫುಲ್ ಕವರ್ ಆಗುತ್ತೆ. ಸೊ ಈ ಒಂದು ಕ್ಯಾಪ್ ವಿತ್ ಸ್ಕಾರ್ಫ್ನ ಯೂಸ್ ಮಾಡಿಕೊಂಡು ನಾವೊಂದು ಟ್ರೆಂಡ್ ಕ್ರಿಯೇಟ್ ಮಾಡ್ಬೋದು. ಸೊ ಅಷ್ಟು ಚೆನ್ನಾಗಿದೆ. ಜಸ್ಟ್ 154 rupeesಗೆ. ತುಂಬಾ ಇಷ್ಟ ಆಯಿತು ನನಗೆ. ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಯಿತು ಇದು, ಯಾಕಂದರೆ ಈಗ ಟ್ರೆಂಡಲ್ಲಿ ಕೂಡ ಇದೆ. ಸೊ ಹಾಗಾಗಿ ನಾನು ಬೈ ಮಾಡಿದೆ. ಸೊ ಎಸ್, ನೋಡಿದ್ರಿ ಅಲ್ವಾ ನನ್ನ ಮೀಶೋ ಪ್ಲಸ್ ವಿಂಟರ್ನ ಕಲೆಕ್ಷನ್ಸ್ ಹೇಗಿತ್ತು ಅಂತ. ಹೋಪ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಈ ಪ್ರಾಡಕ್ಟ್ಸ್ಗಳಲ್ಲಿ ನಿಮಗೆ ಯಾವುದಾದ್ರೂ ಪ್ರಾಡಕ್ಟ್ಸ್ ಬೇಕು ಅಂತಂದರೆ ಈ ಪ್ರಾಡಕ್ಟ್ಗಳ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಹೋಗಿ ಚೆಕ್ ಮಾಡಿ, ಬೈ ಮಾಡಿ. ಥ್ಯಾಂಕ್ ಯು.